ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತೆ ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ದಾಲ್ ಫ್ರೈ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಪಾಲಕ್ ಸೊಪ್ಪು ಮತ್ತೆ ಹಲವಾರು ಬೇಳೆಕಾಳನ್ನು ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ಬಹಳ ರುಚಿಕರವಾದಂಥ ದಾಲ್ ಫ್ರೈ ಅಂತ ಹೇಳ್ಬೋದು. ಹಾಗಿದ್ರೆ ಬನ್ನಿ, ಪಾಲಕ್ ದಾಲ್ ಫ್ರೈ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಈಗ ನೋಡ್ಕೊಳ್ಳೋಣ. ನಾವು ಮಾಡ್ತಕ್ಕಂಥ ರೆಸಿಪಿಗಳು ತಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ರೆಸಿಪಿ ಮಾಡೋದಕ್ಕೆ ಶುರು ಮಾಡೋಣ. ಹೆಸರೇ ಹೇಳೋ ಹಾಗೆ ಇದು ದಾಲ್ ಫ್ರೈ ಆಗಿರೋದ್ರಿಂದ ಬೇಳೆನ ಬೇಯಿಸ್ಬೇಕಲ್ವಾ. ಅದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ಗೆ 1.5 ಕಪ್ ಅಳತೆಯ ನೀರನ್ನು ಹಾಕೊಳ್ತಾ ಇದ್ದೀವಿ. ಈಗ ಈ ನೀರನ್ನು ಬಹಳ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ. ಈ ನೀರು ಬಿಸಿ ಆಗ್ತಕ್ಕಂಥ ಸಮಯದಲ್ಲಿ ನಾವೇನು ದಾಲ್ ಫ್ರೈ ಮಾಡೋದಕ್ಕೆ ಬೇಳೆಕಾಳುಗಳನ್ನ ತಗೊಂಡಿದ್ದೀವಿ, ಆ ಬೇಳೆಕಾಳೆಲ್ಲ ನೀಟಾಗಿ ತೊಳ್ಕೋಬೇಕಾಗತ್ತೆ ಒಮ್ಮೆ. ಈಗ ಬೇಳೆ ತೊಳೆಯೋದಕ್ಕೋಸ್ಕರ ಒಂದು ಬಟ್ಲನ್ನ ತಗೊಂಡಿದ್ದೀವಿ. ಬಟ್ಲಿಗೆ 1/4 ಕಪ್ ಅಳತೆಯ ತೊಗರಿ ಬೇಳೆ, ಹಾಗೆ 1/4 ಕಪ್ ಅಳತೆಯ ಮೈಸೂರು ತೊಗರಿ ಬೇಳೆ, ಜೊತೆಗೆ 1/4 ಕಪ್ ಅಳತೆಯ ಹೆಸರು ಬೇಳೆನೂ ಹಾಕಿ ಈಗ ಈ 3 ಬೇಳೆನೂ ಚೆನ್ನಾಗಿ ತೊಳ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಬೇಳೆನ ಬಹಳ ಚೆನ್ನಾಗಿ ತೊಳೆದಾಯಿತು. ನೀವು ಬೇಕಿದ್ರೆ 3 ವಿಧದ ಬೇಳೆ ಬದಲಾಗಿ ಒಂದೇ ರೀತಿಯಾದಂಥ ಬೇಳೆ ಅಥವಾ 2 ರೀತಿಯಾದಂಥ ಬೇಳೆನ ಮಿಕ್ಸ್ ಮಾಡಿ ತಗೋಬಹುದು. ಒಟ್ಟಿನಲ್ಲಿ ಅಳತೆ 3/4 ಕಪ್ ಅಷ್ಟು ಬೇಳೆನ ತಗೋಬೇಕಾಗತ್ತೆ. ಬೇಳೆ ತೊಳೆದಂಥ ಈ ಸಮಯದಲ್ಲಿ ನೀರು ಸಹ ಬಿಸಿಯಾಗಿದೆ. ಬನ್ನಿ ಈಗ ತೊಳೆದಂಥ ಈ ಬೇಳೆನ ಕುಕ್ಕರ್ಗೆ ಹಾಕೊಳ್ಳೋಣ. ಬೇಳೆನೂ ಹಾಕಾದ ನಂತರ ಸ್ವಲ್ಪ ಅರಿಶಿಣದ ಪುಡಿನೂ ಹಾಕಿ, ಅರಿಶಿಣದ ಪುಡಿನೂ ಹಾಕಾದ ನಂತರ 1 ಟೀ ಸ್ಪೂನಷ್ಟು ಎಣ್ಣೆನೂ ಹಾಕ್ಕೊಳ್ತಾ ಇದ್ದೀವಿ. ಎಣ್ಣೆ ಹಾಕೋದ್ರಿಂದ ಬೇಳೆ ಭಾಳ ಚೆನ್ನಾಗಿ ಬೇಯುತ್ತೆ. ಈ ರೀತಿ ಎಣ್ಣೆ ಅರಿಶಿಣದ ಪುಡಿ ಹಾಕಾದ ನಂತರ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಸರಿಯಾಗಿ 3 ವಿಸಲ್ನ ಕೂಗಿಸ್ಕೋಬೇಕಾಗತ್ತೆ. ಹೀಗಿಲ್ಲಿ ಕುಕ್ಕರ್ 3 ವಿಸಲ್ ಬಂದಾಯಿತು. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಬೇಳೆನ ಬೇಯಿಸ್ಕೋಬೇಕಾದ್ರೆ, ಕುಕ್ಕರ್ ಕೂಗಬೇಕಾದ್ರೆ ನೀರು ಹೊರಬರುತ್ತೆ, ಏನು ಗಾಬರಿ ಆಗಬೇಡಿ. ಈಗ ಕುಕ್ಕರು ತಣ್ಣಗಾಗ್ತಕ್ಕಂಥ ಸಮಯದಲ್ಲಿ ಪಾಲಕ್ ಸೊಪ್ಪನ್ನು ಬೇಯಿಸಿ ತದನಂತರ ರುಬ್ಕೊಬೇಕಾಗತ್ತೆ. ಪಾಲಕ್ ಸೊಪ್ಪನ್ನು ಬೇಯಿಸೋದಕ್ಕೋಸ್ಕರ ಈಗ ಒಂದು ಬಾಣಲಿಗೆ 1 ಲೀಟ್ರಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀವಿ. ಈಗ ನೀರನ್ನು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ. ನೀರು ಬಿಸಿ ಮಾಡಿಕೊಂಡು ತದನಂತರನೇ ಪಾಲಕ್ ಸೊಪ್ಪನ್ನು ನೀರಿಗೆ ಹಾಕ್ಕೋಬೇಕು. ಈಗ ಇಲ್ಲಿ ನೀರು ಬಿಸಿಯಾಗಿದೆ. ಬಿಸಿಯಾದಂಥ ನೀರಿಗೆ 1 ಕಟ್ ಅಳತೆಯ ಪಾಲಕ್ ಸೊಪ್ಪನ್ನು ನೀಟಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿ ಪಾಲಕ್ ಸೊಪ್ಪನ್ನು ಬಿಸಿನೀರಿಗೆ ಸೇರಿಸಾದ ನಂತರ 5 ನಿಮಿಷಗಳ ಕಾಲ ಐ ಫ್ಲೇಮಲ್ಲೇ ಬಹಳ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. 5 ನಿಮಿಷ ಸೊಪ್ಪು ಚೆನ್ನಾಗಿ ಬೇಯಲಿ, ತದನಂತರ ಏನು ಮಾಡಬೇಕು ಅಂತ ನೋಡ್ಕೊಳ್ಳೋರಂತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಕುದೀತಾ ಇರ್ತಕ್ಕಂಥ ನೀರಲ್ಲಿ ಪಾಲಕ್ ಸೊಪ್ಪು ಬಹಳ ಚೆನ್ನಾಗಿ ಬೆಂದಿದೆ. ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಸೊಪ್ಪು ಈ ರೀತಿ ಚೆನ್ನಾಗಿ ಬೆಂದಿರಬೇಕಾದ್ರೇ, ಜೊತೆಗೆ ಬಿಸಿ ಇರಬೇಕಾದ್ರೇ ಇದನ್ನು ತಣ್ಣೀರಿಗೆ ಹಾಕ್ಕೋಬೇಕಾಗತ್ತೆ. ಆಗ ಈ ಸೊಪ್ಪಲ್ಲಿರ್ತಕ್ಕಂಥ ಕಲರು ಹಾಗೆ ಉಳ್ಕೊಳ್ಳುತ್ತೆ. ಬೆಂದಂಥ ಸೊಪ್ಪನ್ನು ಒಂದು ಇಕ್ಕಳದ ಸಹಾಯದಿಂದ ನೀಟಾಗಿ ತಣ್ಣೀರಿಗೆ ಹಾಕ್ಕೊಂಡ್ರೆ ಆಯಿತು. ಈ ರೀತಿಯಾಗಿ ಬಿಸಿಯಾಗಿ ಬೆಂದಂಥ ಸೊಪ್ಪನ್ನು ತಣ್ಣೀರಿಗೆ ಸೇರಿಸಾದ ನಂತರ 1 ನಿಮಿಷ ಹಾಗೆ ಇಡಬೇಕಾಗತ್ತೆ. ಆಗ ಸೊಪ್ಪು ಮತ್ತಷ್ಟು ತಣ್ಣಗಾಗುತ್ತೆ, ರುಬ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಕುಕ್ಕರ್ ತಣ್ಣಗಾಗಿದೆ, ಬೇಳೆನ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಈಗ ಚೆನ್ನಾಗಿ ಬೆಂದಂಥ ಈ ಬೇಳೆನ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ಅಥವಾ ಮಸ್ಕೋಬೇಕಾಗತ್ತೆ. ಬೇಳೆನ ಮ್ಯಾಶ್ ಮಾಡಿದಂಥ ಈ ಸಮಯದಲ್ಲಿ ಸೊಪ್ಪು ತಣ್ಣಗಾಗಿರುತ್ತೆ. ಈಗ ಸೊಪ್ಪನ್ನು ರುಬ್ಕೊಳ್ಳೋಣ. ಈಗ ಬೆಂದು ತಣ್ಣಗಾಗಿರ್ತಕ್ಕಂಥ ಪಾಲಕ್ ಸೊಪ್ಪನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಸೊಪ್ಪಲ್ಲೇ ಹೆಚ್ಚಿನ ನೀರಿನಂಶ ಇರೋದ್ರಿಂದ ನೀರೇನು ಸೇರಿಸ್ತಕ್ಕಂಥ ಅಗತ್ಯ ಇಲ್ಲ. ಈಗ ಇದನ್ನು ಬಹಳ ನುಣ್ಣಿಗೆ ರುಬ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಸೊಪ್ಪನ್ನು ರುಬ್ಬಾದ ನಂತರ ಈಗಿಲ್ಲಿ ದಾಲ್ ಫ್ರೈ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಂಡ್ಲಿನ ಬಿಸಿ ಮಾಡ್ಕೊಂಡಿದ್ದೀವಿ. ಈಗ ಬಿಸಿಯಾದಂಥ ಬಾಂಡ್ಲಿಗೆ 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನೂ ಸಹ ಬಿಸಿ ಮಾಡ್ಕೋಬೇಕು. ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ A, D, E ಹೇರಳವಾಗಿದೆ.
ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ, ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ. 100% ಪ್ಯೂರಿಟಿ ಆದಂಥ ಎಣ್ಣೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊರಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಈಗ ಬಿಸಿಯಾದಂಥ ಎಣ್ಣೆಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕಸೂರಿ ಮೆಂತ್ಯನೂ ಹಾಕಿ ಇವೆರಡನ್ನು ಬಿಸಿಯಾದಂಥ ಎಣ್ಣೆಯಲ್ಲಿ 30 ಸೆಕೆಂಡು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಬೆರೆಸಿ ಬಿಸಿ ಮಾಡಿದ ನಂತರ ಈಗ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಸರಿಸುಮಾರು ಏನಿಲ್ಲ ಅಂದರೂ 5ರಿಂದ 6 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಈರುಳ್ಳಿ ಜೊತೆಗೇ 6ರಿಂದ 8 ಹಸಿಮೆಣಸಿನ್ಕಾಯಿನ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀವಿ. ಈಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ 5ರಿಂದ 6 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೀಗಿಲ್ಲಿ ತಾವು ನೋಡ್ತಾ ಇರ್ಬೋದು 5 ನಿಮಿಷ ಈರುಳ್ಳಿನ ಹಾಗೆ ಹಸಿಮೆಣಸಿನ್ಕಾಯಿನ ಬಹಳ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಾಯಿತು. ಈ ರೀತಿ ಈರುಳ್ಳಿ ಫ್ರೈ ಆದ ನಂತರ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಅಂದರೆ ಒಂದು 30 ಸೆಕೆಂಡು ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಫ್ರೈ ಮಾಡಿದ ನಂತರ ಈಗ ಒಂದು ಟೊಮೊಟೊ ಹಣ್ಣನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ತದನಂತರ ಟೊಮೊಟೊ ಹಣ್ಣನ್ನು ಸಹ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಹೀಗಿಲ್ಲಿ ಟೊಮೊಟೊ ಹಣ್ಣನ್ನು ಸಹ 2ರಿಂದ 3 ನಿಮಿಷ ಫ್ರೈ ಮಾಡಾಯಿತು. ಈ ಸಂದರ್ಭದಲ್ಲಿ ಗರಂ ಮಸಾಲ 1 ಟೀ ಸ್ಪೂನಷ್ಟು, ಧನಿಯಾ ಪುಡಿ 1 ಟೀ ಸ್ಪೂನಷ್ಟು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈ ಎಲ್ಲ ಪದಾರ್ಥನೂ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಮಸಾಲ ಪುಡಿನಲ್ಲಿ ಹಸಿ ವಾಸನೆ ಹೋದರೆ ಸಾಕಾಗುತ್ತೆ. ಈ ರೀತಿ ಮಸಾಲ ಪುಡಿನೂ ಸಹ ಬೆರೆಸಾದ ನಂತರ ಈಗ ಚೆನ್ನಾಗಿ ಬೇಯಿಸಿ ತದನಂತರ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಪಾಲಕ್ ಸೊಪ್ಪಿನ ಪೇಸ್ಟನ್ನು ಹಾಕ್ಕೊಂಡು 3 ವಿಸಲ್ಲು ಚೆನ್ನಾಗಿ ಕೂಗಿಸಿ ತದನಂತರ ಮ್ಯಾಶ್ ಮಾಡಿದಂಥ ಬೇಳೆನೂ ಸಹ ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿ ಮ್ಯಾಶ್ ಮಾಡಿದಂಥ ಬೇಳೆನೂ ಸೇರಿಸಾದ ನಂತರ ಎಲ್ಲನೂ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ತಾವು ನೋಡ್ತಾ ಇರ್ಬೋದು ಬಾಣಲಿಗೆ ಸೇರಿಸಿದಂಥ ಎಲ್ಲ ಪದಾರ್ಥನೂ ಬಹಳ ಚೆನ್ನಾಗಿ ಬೆರೆತಿದೆ. ನಂತರ ಈಗ ಸರಿಸುಮಾರು 1 ಕಪ್ ಅಳತೆಯ ನೀರನ್ನು ಬೇಳೆ ಬೇಯಿಸಿದಂಥ ಕುಕ್ಕರ್ಗೆ ಹಾಕಿ ಅದೇ ನೀರನ್ನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಪಾಲಕ್ ಸೊಪ್ಪೆಲ್ಲ ಉಳಿದಿರುತ್ತಲ್ಲ ಮಿಕ್ಸ್ ಮಾಡಿ 1 ಕಪ್ ಅಳತೆಯ ನೀರನ್ನು ಬಾಣಲಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ನೀರನ್ನು ಹಾಕಿರೋದ್ರಿಂದ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಫೈನಲ್ ಆಗಿ ಒಂದು 5ರಿಂದ 6 ನಿಮಿಷ ಕುದಿಸ್ಕೊಂಡ್ರೆ ಬಹಳ ಸೊಗಸಾದಂಥ ಬಿಸಿ ಬಿಸಿಯಾದಂಥ ನೋಡೋದಕ್ಕಾಗ್ಬೋದು ತಿನ್ನೋದಕ್ಕಾಗ್ಬೋದು ಸೊಗಸಾಗಿರ್ತಕ್ಕಂಥ ಪಾಲಕ್ ದಾಲ್ ಫ್ರೈ ಸಿದ್ಧವಾಗಿಬಿಡುತ್ತೆ. ನಾವು ಮಾಡ್ತಾ ಇರ್ತಕ್ಕಂಥ ಇವತ್ತಿನ ರೆಸಿಪಿ ದಾಲ್ ಫ್ರೈ ಆಗಿರೋದ್ರಿಂದ ತೀರಾ ತೆಳ್ಳಗೂ ಅಲ್ಲದೆ ತೀರಾ ಗಟ್ಟಿಗೂ ಅಲ್ಲದೆ ಒಂದು ಹದಕ್ಕಿದ್ರೆ ಚೆನ್ನಾಗಿರುತ್ತೆ. ಆದರೂ ಸಹ ತಮ್ಮ ಇಚ್ಛಾನುಸಾರ ನೀರನ್ನು ಬೆರೆಸ್ಕೊಂಡು ಬೇಕಿದ್ರೆ ದಾಲ್ ಫ್ರೈನ ಸಿದ್ಧ ಮಾಡ್ಕೋಬೋದು. ಐದು ನಿಮಿಷ ಬಹಳ ಚೆನ್ನಾಗಿ ಕುದಿಸಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಪಾಲಕ್ ಸೊಪ್ಪಿನ ದಾಲ್ ಫ್ರೈ ಎಷ್ಟು ಸೊಗಸಾಗಿದೆ ಅಂತ. ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿ ಸವಿಯಾದ ರುಚಿಯ ಪಾಲಕ್ ದಾಲ್ ಫ್ರೈ ಸಿದ್ಧವಾಗಿದೆ. ನೀವು ಚಪಾತಿ ಆಗ್ಬೋದು ರೋಟಿ ಆಗ್ಬೋದು ಈ ಒಂದು ದಾಲ್ ಫ್ರೈ ಜೊತೆಗೆ ತಿನ್ನಬೇಕಾದ್ರೆ ಸೌತೆಕಾಯಿ ಈರುಳ್ಳಿ ಹಾಗೆ ನಿಂಬೆಹಣ್ಣನ್ನು ಕಾಂಬಿನೇಷನ್ ಮಾಡ್ಕೊಳ್ಳೋದನ್ನು ಮರಿಲೇಬೇಡಿ. ಆಗಲೇ ರುಚಿ ಮತ್ತಷ್ಟು ಎನ್ಹಾನ್ಸ್ ಆಗ್ತಕ್ಕಂಥದ್ದು. ಹಾಗೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಪಾಲಕ್ ದಾಲ್ ಫ್ರೈ ರೆಸಿಪಿನ ಸಿದ್ಧ ಮಾಡ್ಬೋದು ಅಂತ. ಖಂಡಿತ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯನೂ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.